ದಟ್ಟವಾದ ಕಾಡಿನ ಅಂಚಿನಲ್ಲಿ ಒಂದು ಪುಟ್ಟ ಮನೆ ಇತ್ತು. ಅಲ್ಲಿ ಒಬ್ಬ ರೈತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು. ಆ ರೈತನ ಹೆಂಡತಿಯದ್ದು ಬಂಗಾರದಂತಹ ಮನಸ್ಸು. ಅವಳು ಪ್ರತಿದಿನ ಬೆಳಿಗ್ಗೆ ತನ್ನ ಮನೆಯ ಮೇಲ್ಛಾವಣಿಯ ಮೇಲೆ ಹಕ್ಕಿಗಳಿಗಾಗಿ ಧಾನ್ಯ ಮತ್ತು ನೀರನ್ನು ಇಡುತ್ತಿದ್ದಳು. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನನ್ನ ಮುದ್ದಿನ ಹಕ್ಕಿಗಳೇ, ಧಾನ್ಯವನ್ನು ತಿನ್ನಿ. ನಾವು ಮನುಷ್ಯರು ಹೊಟ್ಟೆ ತುಂಬಾ ಉಣ್ಣಬಹುದಾದ ಮೇಲೆ ನಿಮ್ಮಂಥ ಪುಟ್ಟ ಜೀವಿಗಳು ಯಾಕೆ ಹಸಿವಿನಿಂದ ಇರಬೇಕು? ಕೇಳಿ ಸ್ನೇಹಿತರೆ, ಮನುಷ್ಯರು ಸ್ವಾರ್ಥಿಗಳು ಎಂದು ನಾನು ಕೇಳಿದ್ದೆ. ಆದರೆ ಜಗತ್ತಿನಲ್ಲಿ ಒಳ್ಳೆಯ ಜನರು ಕೂಡ ಇದ್ದಾರೆ ಎಂಬುದನ್ನು ಇಂದು ನನ್ನ ಕಣ್ಣಾರೆ ಕಂಡುಕೊಂಡೆ. ಅಲ್ಲೇ ಕೇಳಿಸಿಕೊಡುತ್ತಿದೆಯಾ? ನಾನು ಹೊಲಕ್ಕೆ ಹೋಗುತ್ತಿದ್ದೇನೆ. ಇಂದು ಕೆಲಸ ಜಾಸ್ತಿ ಇದೆ, ಹಾಗಾಗಿ ಹಿಂತಿರುಗುವಾಗ ಸಂಜೆಯಾಗಬಹುದು. ರೈತ ಹೊರಟು ಹೋದನು ಮತ್ತು ಹಕ್ಕಿಗಳು ಕೂಡ ಹೊಟ್ಟೆ ತುಂಬ ಉಂಡು ತಮ್ಮ ಮರಿಗಳಿಗಾಗಿ ಕೊಕ್ಕಿನಲ್ಲಿ ಧಾನ್ಯವನ್ನು ಕಚ್ಚಿಕೊಂಡು ಹಾರಿ ಹೋದವು. ಹಲವು ದಿನಗಳವರೆಗೆ ಈ ಕ್ರಮ ಹೀಗೆಯೇ ಸಾಗಿತ್ತು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಒಂದು ಮಧ್ಯಾಹ್ನ ರೈತ ಹೊಲದಲ್ಲಿ ಕಠಿಣ ಪರಿಶ್ರಮ ಪಡುತ್ತಿದ್ದಾಗ ಪೊದೆಗಳಲ್ಲಿ ಅಡಗಿದ್ದ ಒಂದು ವಿಷಪೂರಿತ ಹಾವು ಅವನನ್ನು ಕಚ್ಚಿತು. ಆಸ್ಪತ್ರೆಗೆ ತಲುಪುವ ಮೊದಲೇ ರೈತ ಮೃತಪಟ್ಟನು. ರೈತನ ಹೆಂಡತಿಯ ಮೇಲೆ ದುಃಖದ ಪರ್ವತವೇ ಉರುಳಿ ಬಿದ್ದಿತು. ಮನೆಯಲ್ಲಿ ಸಂಪಾದಿಸುವವರು ಯಾರೂ ಇರಲಿಲ್ಲ ಮತ್ತು ನಿಧಾನವಾಗಿ ಮನೆಯಲ್ಲಿದ್ದ ರೇಷನ್, ಆಹಾರ ಧಾನ್ಯ ಮತ್ತು ಹಣವೆಲ್ಲ ಖಾಲಿಯಾಯಿತು. ಸ್ನೇಹಿತರೆ, ಹಲವು ದಿನಗಳು ಕಳೆದು ಹೋದವು. ಮನೆಯ ಮೇಲ್ಛಾವಣಿಯ ಮೇಲೆ ಧಾನ್ಯ ಸಿಗುತ್ತಿಲ್ಲ. ಆ ಮನೆಯು ಕೂಡ ಎಷ್ಟು ಶಾಂತ ಮತ್ತು ಉದಾಸೀನವಾಗಿ ಕಾಣಿಸುತ್ತಿದೆ. ಅಷ್ಟರಲ್ಲೇ ರೈತನ ಹೆಂಡತಿ ಹೊರಗೆ ಬರ್ತಾಳೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿದೆ. ನನ್ನನ್ನು ಕ್ಷಮಿಸಿಬಿಡಿ ನನ್ನ ಪುಟ್ಟ ಸ್ನೇಹಿತರೆ. ಇಂದು ಕೂಡ ನಿಮಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ. ನಿನ್ನೆಯಿಂದ ನನ್ನ ಮಕ್ಕಳು ಏನನ್ನೂ ತಿಂದಿಲ್ಲ. ನಿಮಗೆ ಧಾನ್ಯ ನೀಡುತ್ತಿದ್ದವರು ಈಗ ಈ ಲೋಕದಲ್ಲಿ ಇಲ್ಲ. ಅಯ್ಯೋ, ಎಷ್ಟು ಕೆಟ್ಟದಾಯಿತು. ಏನೋ ಅನಾಹುತ ನಡೆದಿದೆ ಎಂಬ ಅನುಮಾನ ನನಗಿತ್ತು. ಅದಕ್ಕೆ ಇಂದು ನೀವು ಇಷ್ಟೊಂದು ಉದಾಸೀನರಾಗಿದ್ದೀರಿ. ಈಗ ನಾನು ಅಸಹಾಯಕಳಾಗಿದ್ದೇನೆ. ಬಹುಶಃ ಇನ್ನು ಮುಂದೆ ನಾವು ಎಂದಿಗೂ ಭೇಟಿಯಾಗಲು ಸಾಧ್ಯವಾಗಲಿಕ್ಕಿಲ್ಲ. ರೈತನ ಹೆಂಡತಿಯ ಅಸಹಾಯಕತೆಯನ್ನು ಕಂಡು ಹಕ್ಕಿಗಳ ತಂಡವು ಭಾವುಕವಾಯಿತು. ಗೆಳೆಯರೇ, ಈ ತಾಯಿ ಪ್ರತಿ ಕಷ್ಟದ ಕಾಲದಲ್ಲೂ ನಮ್ಮ ಜೊತೆಗಿದ್ದರು. ನಾವು ಹಸಿದಿದ್ದಾಗ ಅವರು ತಮ್ಮ ತುತ್ತನ್ನೇ ನಮಗೆ ಉಣಬಡಿಸಿದರು. ಇಂದು ನಮ್ಮ ಮೇಲಿರುವ ಸಾಲವನ್ನು ತೀರಿಸುವ ಸಮಯ ಬಂದಿದೆ. ನನ್ನ ಬಳಿ ಒಂದು ಉಪಾಯವಿದೆ. ನೀವೆಲ್ಲರೂ ನನ್ನ ಹಿಂದೆ ಬನ್ನಿ. ನಾನು ನಿಮ್ಮನ್ನು ಪರ್ವತಗಳ ಮಧ್ಯದಲ್ಲಿರುವ ಒಂದು ಹಳೆಯ ಗುಹೆಗೆ ಕರೆದೊಯ್ಯುತ್ತೇನೆ. ಕಪ್ಪು ಕಾಗೆ ಎಲ್ಲರನ್ನೂ ಕರೆದುಕೊಂಡು ಒಂದು ಕತ್ತಲೆಯಾದ ಗುಹೆಯ ಹತ್ತಿರ ತಲುಪಿತು. ಇದನ್ನು ಕಂಡು ಪಾರಿವಾಳ ಸ್ವಲ್ಪ ಹೆದರಿತ್ತು. ಕಪ್ಪೋ, ನೀನು ನಮ್ಮನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀಯಾ? ನಮ್ಮಂತಹ ಪುಟ್ಟ ಹಕ್ಕಿಗಳು ಆಕೆಗೆ ಹೇಗೆ ತಾನೇ ಸಹಾಯ ಮಾಡಲು ಸಾಧ್ಯ? ಸಮಾಧಾನದಿಂದಿರು ರೇಣು, ನೀನು ನನ್ನ ಜೊತೆ ಗುಹೆಯ ಒಳಗೆ ಬಾ. ಗುಹೆಯ ಒಳಗೆ ತುಂಬಾ ಕತ್ತಲೆ ಇತ್ತು. ಆದರೆ ಒಂದು ಮೂಲೆಯಲ್ಲಿ ಯಾವುದೋ ಒಂದು ವಸ್ತು ಮಿನುಗುತ್ತಿತ್ತು. ಅದು ಅತ್ಯಂತ ಬೆಲೆ ಬಾಳುವ ವಜ್ರವಾಗಿತ್ತು. ನಾನು ಕಳೆದ ಬಾರಿ ಇಲ್ಲಿಂದ ಹಾದು ಹೋಗುತ್ತಿದ್ದಾಗ ಇದನ್ನು ಗಮನಿಸಿದ್ದೆ. ಮನುಷ್ಯರು ಈ ಕಲ್ಲಿಗಾಗಿ ಏನನ್ನಾದರೂ ಮಾಡಬಲ್ಲರು. ಹಾಗಿದ್ದಲ್ಲಿ ಈ ವಜ್ರವು ರೈತನ ಹೆಂಡತಿಯ ಎಲ್ಲಾ ಬಡತನವನ್ನು ದೂರ ಮಾಡಬಲ್ಲದು. ರೇಣು ಆ ವಜ್ರವನ್ನು ಎತ್ತಿಕೊಂಡಳು ಮತ್ತು ಹಾರುತ್ತಾ ನೇರವಾಗಿ ರೈತನ ಹೆಂಡತಿಯ ಬಳಿಗೆ ತಲುಪಿದಳು. ನೀವು ಮತ್ತೆ ಬಂದಿರಾ? ನನ್ನ ಬಳಿ ಏನೂ ಇಲ್ಲ ಎಂದು ನಾನು ಆಗ್ಲೇ ಹೇಳಿದನಲ್ವೇ? ಅಮ್ಮ, ನಾವಿಲ್ಲಿ ಏನನ್ನೂ ಪಡೆಯಲು ಬಂದಿಲ್ಲ. ನಿಮಗೆ ಏನನ್ನಾದರೂ ನೀಡಲು ಬಂದಿದ್ದೇವೆ. ನೀವು ನಮ್ಮನ್ನು ನಿಮ್ಮ ಕುಟುಂಬದಂತೆ ಭಾವಿಸಿದ್ದೀರಿ. ಈಗ ನಾವು ನಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತೇವೆ. ಇದನ್ನು ನೋಡಿ ಅಮ್ಮ, ಈ ವಜ್ರವು ನಿಮಗಾಗಿ. ನಾವು ಗಾತ್ರದಲ್ಲಿ ಚಿಕ್ಕವರಾಗಿರಬಹುದು, ಆದರೆ ನಮ್ಮ ಹೃದಯ ದೊಡ್ಡದಿದೆ. ನಾವು ಯಾವಾಗ ಒಳ್ಳೆಯ ಕೆಲಸವನ್ನು ಮಾಡಲು ನಿರ್ಧರಿಸುತ್ತೇವೆಯೋ ಆಗ ದೇವರು ಕೂಡ ನಮಗೆ ದಾರಿ ತೋರಿಸುತ್ತಾನೆ. ರೈತನ ಹೆಂಡತಿಯ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅವಳ ಕಣ್ಣುಗಳಿಂದ ಕೃತಜ್ಞತೆಯ ಆನಂದ ಬಾಷ್ಪಗಳು ಹರಿಯತೊಡಗಿದವು. ನೀವು ಇದನ್ನು ಅಕ್ಕಸಾಲಿಗನಿಗೆ ಮಾರಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಿ. ಆದರೆ ನಮ್ಮನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಸಿಗುವ ನೆಮ್ಮದಿ ನಮಗೆ ಬೇರೆಲ್ಲೂ ಸಿಗುವುದಿಲ್ಲ. ನನ್ನ ಸ್ವಂತ ಸಂಬಂಧಿಕರೇ ನನ್ನಿಂದ ಮುಖ ತಿರುಗಿಸಿಕೊಂಡ್ರು.
ಆದರೆ ನೀವು ಪುಟ್ಟ ಹಕ್ಕಿಗಳು ನನಗೆ ಸಾಥ್ ನೀಡಿದಿರಿ. ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಅಮ್ಮ, ನೀವು ಈ ಹಣದಿಂದ ಒಂದು ಸಿಹಿ ತಿಂಡಿಯ ಅಂಗಡಿಯನ್ನು ಏಕೆ ತೆರೆಯಬಾರದು? ನಿಮ್ಮ ಕೈ ರುಚಿ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತದೆ. ಇದು ತುಂಬಾ ಒಳ್ಳೆ ಆಲೋಚನೆ ರೇಣು, ನಾನು ಹಾಗೆ ಮಾಡ್ತೇನೆ. ಮರುದಿನವೇ ಆ ಮಹಿಳೆ ಪಟ್ಟಣಕ್ಕೆ ಹೋಗಿ ವಜ್ರವನ್ನು ಮಾರಿದಳು ಮತ್ತು ಗ್ರಾಮದ ವೃತ್ತದಲ್ಲಿ ಒಂದು ಸಣ್ಣ ಸಿಹಿ ತಿಂಡಿಯ ಅಂಗಡಿಯನ್ನು ತೆರೆದಳು. ನೋಡುತ್ತಿದ್ದಂತೆಯೇ ಅವಳ ಸಿಹಿ ತಿಂಡಿಗಳು ಇಡೀ ಪ್ರದೇಶದಲ್ಲೇ ಪ್ರಸಿದ್ಧಿಯಾದವು. ಈಗ ಅವಳು ಸಂಪನ್ನಳಾಗಿದ್ದಳು, ಆದರೆ ಅವಳ ಸ್ವಭಾವ ಮಾತ್ರ ಬದಲಾಗಲಿಲ್ಲ. ಇಂದಿಗೂ ಅವಳ ಅಂಗಡಿ ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಹಕ್ಕಿಗಳಿಗಾಗಿ ಅತ್ಯಂತ ಉತ್ತಮವಾದ ಧಾನ್ಯ ಮತ್ತು ತಣ್ಣನೆಯ ನೀರನ್ನು ಇಟ್ಟಿರುತ್ತಾರೆ. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ಅಲ್ಲಿಗೆ ಬರುತ್ತವೆ ಮತ್ತು ಎಂದೂ ತಮ್ಮನ್ನು ಏಕಾಂಗಿಯಾಗಿಸದ ಆ ತಾಯಿಯೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತವೆ. ಒಂದು ಹೃದಯಸ್ಪರ್ಶಿ ಕಥೆ ಇಲ್ಲಿಗೆ ಸುಖಾಂತ್ಯವಾಯಿತು. ಮನುಷ್ಯ ಮತ್ತು ಮೂಕ ಪ್ರಾಣಿ ಪಕ್ಷಿಗಳ ನಡುವಿನ ಈ ನಿಷ್ಕಲ್ಮಶ ಪ್ರೀತಿ ಮತ್ತು ಕೃತಜ್ಞತೆಯ ಭಾವ ಎಲ್ಲರಿಗೂ ಮಾದರಿಯಾಗಿದೆ.